ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ ಈ ಕುರಿತು ಪಿಇಎಸ್ ಐಟಿಎಂನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ರಾಕೇಶ್, ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವುದು ಹೇಗೆ ಎನ್ನುವ ವಿಚಾರವಾಗಿ ನನ್ನ ಅನುಭವ ಮತ್ತು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಕ್ಷಮತೆ ಅಂದರೆ ಸಮರ್ಪಕವಾಗಿ ಅಥವಾ ಪರಿಣಾಮಕಾರಿಯಾಗಿ ಅನ್ನುವ ಸಂಬಂಧ ಬರುತ್ತೆ. ಕ್ಷಮತೆ ಅಂದ ಕೂಡಲೇ ಇದು ವೈಯಕ್ತಿಕ ವಿಚಾರ. ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿ ಒಂದು ಕೆಲಸ ಅಥವಾ ಜವಾಬ್ದಾರಿಯನ್ನ ಎಷ್ಟು ಸಮರ್ಪಕವಾಗಿ ಅಥವಾ ಎಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನೋದು ಕ್ಷಮತೆ. ಇದನ್ನು ನಾವು ಇಂಡಿವಿಜುವಲ್ ಎಫಿಷಿಯನ್ಸಿ ಅಂತ ಕರಿತೀವಿ. ಕಾರ್ಯಕ್ಷಮತೆ ಅಂತ ಬಂದಾಗ ಒಂದು ಕೆಲಸ ಅಥವಾ ಒಂದು ಜವಾಬ್ದಾರಿ ಎಷ್ಟು ಅಚ್ಚುಕಟ್ಟಾಗಿ ಪೂರ್ಣಗೊಂಡಿದೆ ಅನ್ನುವಂಥದ್ದು ಕಾರ್ಯಕ್ಷಮತೆ. ಇದನ್ನು ನಾವು ವರ್ಕ್ ಎಫಿಷಿಯನ್ಸಿ ಅಂತ ಕರಿತೀವಿ. ಈ ಇಂಡಿವಿಜುವಲ್ ಎಫಿಷಿಯನ್ಸಿ ಹಾಗೂ ವರ್ಕ್ ಎಫಿಷಿಯನ್ಸಿ ಅಥವಾ ವೈಯಕ್ತಿಕ ಕ್ಷಮತೆ ಹಾಗೂ ಕಾರ್ಯಕ್ಷಮತೆಗೆ ಬಹಳ ಸಂಬಂಧ ಇದೆ. ವೈಯಕ್ತಿಕ ಕ್ಷಮತೆ ಹೆಚ್ಚಾದಷ್ಟು ಕಾರ್ಯಕ್ಷಮತೆ ಸಹಜವಾಗಿಯೇ ಹೆಚ್ಚಾಗುತ್ತದೆ. ಸಂವೇದನಾಶೀಲ ನೈಪುಣ್ಯತೆ ಅಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಜ್ಞಾನ ಮತ್ತು ಅನುಭವವನ್ನು ಬಳಸಿಕೊಂಡು ಎಷ್ಟು ಒಳ್ಳೆಯ ನಿರ್ಧಾರಗಳನ್ನು ಮಾಡಬಹುದು, ಹಾಗೆಯೇ ಒಂದು ಕೆಲಸವನ್ನ ಎಷ್ಟು ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನೋದು ಸಂವೇದನಾಶೀಲ ನೈಪುಣ್ಯತೆ. ಈ ವಿಚಾರವಾಗಿ ನಾನಿವತ್ತು ಮಾತಾಡ್ತಾ ಇದ್ದೀನಿ. ನನ್ನ ವಿಶ್ಲೇಷಣೆ 2 ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತದೆ. ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ಅಥವಾ ಯಾವುದೇ ವ್ಯಕ್ತಿ ಎಲ್ಲ ನಿರ್ಧಾರಗಳನ್ನು ಸಂಪೂರ್ಣ ಸ್ವತಂತ್ರದಿಂದ ತೆಗೆದುಕೊಳ್ಳಲು ಆಗದೇ ಇರುವಂತಹ ಸಂದರ್ಭ. ಇನ್ನೊಂದು, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಿರ್ಧಾರಗಳನ್ನು ಸಂಪೂರ್ಣ ಸ್ವತಂತ್ರವಾಗಿ ತೆಗೆದುಕೊಳ್ಳುವಂತಹ ಸಂದರ್ಭ. ಯಾಕೆ ಈ 2 ಕಾಲಘಟ್ಟ ಪ್ರಮುಖ ಆಗುತ್ತೆ ಅನ್ನೋದಾದರೆ, ಈ ಕಾರ್ಯಕ್ಷಮತೆ ಅನ್ನೋದು ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೆ ಅವಲಂಬಿತ ಆಗಿರುತ್ತದೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಕಾಲೇಜ್ ಆಯ್ಕೆ ಮಾಡುವಾಗ ಅಥವಾ ಕೋರ್ಸ್ ಆಯ್ಕೆ ಮಾಡುವಾಗ ಸಂಪೂರ್ಣ ಸ್ವತಂತ್ರದಿಂದ ನಿರ್ಧಾರ ತಗೊಳ್ಳೋದಕ್ಕಾಗೋದಿಲ್ಲ. ಪೋಷಕರು, ಶಿಕ್ಷಕರು, ಹಿತೈಷಿಗಳು ಕೊಡುವ ಸಲಹೆ ಮೇಲೆ ನಿರ್ಧಾರ ಮಾಡಬೇಕಾಗತ್ತೆ. ಹಾಗೆಯೇ ಒಬ್ಬ ವಿದ್ಯಾರ್ಥಿ ಜೀವನದಿಂದ ವೃತ್ತಿ ಜೀವನಕ್ಕೆ ಪರಿವರ್ತನೆ ಆಗೋ ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನು ಸ್ವತಂತ್ರವಾಗಿಯೇ ತೆಗೆದುಕೊಳ್ಳಬೇಕಾಗತ್ತೆ. ವೃತ್ತಿ ಜೀವನದಲ್ಲಿ ವ್ಯಕ್ತಿ ಬಹಳಷ್ಟು ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಹಾಗೆಯೇ ಸ್ವಂತ ಉದ್ಯೋಗ ಇದ್ದಾಗ ಎಲ್ಲ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಈ ಕಾರ್ಯಕ್ಷಮತೆ ಅನ್ನೋದು ನಿರ್ಧಾರಗಳ ಮೇಲೆ ಅವಲಂಬನೆ ಆಗಿರೋದ್ರಿಂದ ಈ ಕಾಲಘಟ್ಟದ ಅರಿವು ಬಹಳ ಮುಖ್ಯ ಆಗುತ್ತೆ. ಕಾರ್ಯಕ್ಷಮತೆ ಅಂತ ಬಂದಾಗ ಅದರಲ್ಲಿ ಬಹಳಷ್ಟು ವಿಚಾರಗಳಿದೆ. ಮೊದಲನೇದಾಗಿ ಉದ್ದೇಶ. ಯಾವುದೇ ಒಂದು ಕೆಲಸ ಅಥವಾ ಜವಾಬ್ದಾರಿ ಅದರ ಹಿಂದಿನ ಉದ್ದೇಶದ ಅರಿವಿದ್ದಾಗ ಮಾತ್ರ ಕಾರ್ಯಕ್ಷಮತೆ ಸಾಧಿಸಲು ಸಾಧ್ಯವಾಗುತ್ತದೆ. ಉದ್ದೇಶಗಳ ಅರಿವಿದ್ದಾಗ ನಮ್ಮ ಪ್ರಯತ್ನಗಳು ಮತ್ತು ಪರಿಶ್ರಮಗಳು ಆ ಉದ್ದೇಶದ ಸಾರ್ಥಕತೆಗಾಗಿ ಇರುತ್ತದೆ. ಹಾಗೆಯೇ ಅದರಿಂದ ಕಾರ್ಯಕ್ಷಮತೆ ಸಾಧಿಸಲು ಅನುಕೂಲವಾಗುತ್ತದೆ. ನಾವು ಉದಾಹರಣೆ ತಗೊಳ್ಳೋದಾದರೆ, ಒಂದು ವಿದ್ಯಾರ್ಥಿಯ ಶಾಲಾ ಕೊಠಡಿಯಲ್ಲಿನ ಉಪಸ್ಥಿತಿಯ ಹಿಂದಿನ ಉದ್ದೇಶ ಕಲಿಕೆ ಆಗಿರಬೇಕು. ಬರೀ ಉಪಸ್ಥಿತಿಯಿಂದ ಯಾವುದೇ ಪ್ರಯೋಜನ ಇರೋದಿಲ್ಲ. ಕಲಿಕೆಯ ಉದ್ದೇಶದಿಂದ ವಿದ್ಯಾರ್ಥಿ ಶಾಲಾ ಕೊಠಡಿಯಲ್ಲಿ ಇದ್ದಾಗ ಏಕಾಗ್ರತೆ ಇರುತ್ತದೆ. ಏಕಾಗ್ರತೆಯಿಂದ ಜ್ಞಾನಾರ್ಜನೆಗೆ ಸಹಾಯ ಆಗುತ್ತದೆ. ಜ್ಞಾನಾರ್ಜನೆಯಿಂದ ಸಹಜವಾಗಿಯೇ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಹಾಗಾಗಿ ಉದ್ದೇಶ ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದರೆ, ಒಬ್ಬ ವಿದ್ಯಾರ್ಥಿ ಒಂದು ಕೆಲಸಕ್ಕೆ ಅರ್ಜಿ ಸಲ್ಲಿಸುವ ಸಂದರ್ಭ. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕೆಲಸ ಪಡೆಯಬೇಕು ಎನ್ನುವ ಉದ್ದೇಶದಿಂದ ಅರ್ಜಿ ಸಲ್ಲಿಸಿದರೆ ಅದಕ್ಕೆ ಪಡುವ ಪರಿಶ್ರಮವೇ ಬೇರೆಯದ್ದಾಗಿರುತ್ತದೆ. ಬರೀ ಅವಕಾಶ ಇದೆ ಅನ್ನುವ ಕಾರಣಕ್ಕೆ ಅರ್ಜಿ ಸಲ್ಲಿಸಿದಾಗ ಆ ಪರಿಶ್ರಮ ಕಡಿಮೆ ಇರುತ್ತದೆ. ಅದರಿಂದ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗುತ್ತದೆ. ಹಾಗೆಯೇ ವೃತ್ತಿ ಬದುಕಿಗೆ ಪಾದಾರ್ಪಣೆ ಮಾಡಿದಾಗ ಕೂಡ ಒಂದು ಸಂಸ್ಥೆಯ ದೂರದೃಷ್ಟಿ, ದೃಷ್ಟಿಕೋನ ಮತ್ತು ಉದ್ದೇಶಗಳನ್ನು ಅರ್ಥಕೊಂಡಾಗ ನಮ್ಮ ಎಲ್ಲ ಪ್ರಯತ್ನಗಳನ್ನು ಆ ದೃಷ್ಟಿಕೋನಕ್ಕೆ ಅನುಕೂಲವಾಗುವ ಹಾಗೆ ನಾವು ಮಾಡಬಹುದು. ಇಲ್ಲಿ ಕೂಡ ಉದ್ದೇಶ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕಾರ್ಯಕ್ಷಮತೆಗೆ ಮೊದಲ ಆದ್ಯತೆ ಉದ್ದೇಶನ ಅರ್ಥಕೊಂಡು ಕೆಲಸ ಮಾಡಿದಾಗ ಕಾರ್ಯಕ್ಷಮತೆ ಸಾಧಿಸಬಹುದು. ಎರಡನೇದಾಗಿ ಸಮಯ ಪ್ರಜ್ಞೆ. ಯಾವುದೇ ಒಂದು ಕೆಲಸ ಅಥವಾ ಜವಾಬ್ದಾರಿಯನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋದು ಎಷ್ಟು ಮುಖ್ಯನೋ
ಇರುವ ನಿಯಮಿತ ಸಮಯದಲ್ಲಿ ಮಾಡಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ. ಆ ಸಮಯದಲ್ಲಿ ಆ ಕೆಲಸ ಪರಿಪೂರ್ಣತೆಗೊಂಡಾಗ ಮಾತ್ರ ಅದು ಕಾರ್ಯಕ್ಷಮತೆಯ ಚೌಕಟ್ಟಿನಲ್ಲಿ ಬರುತ್ತೆ. ಇಲ್ಲ ಅಂದರೆ ಅದು ಕಾರ್ಯಕ್ಷಮತೆಯ ಚೌಕಟ್ಟಿನಲ್ಲಿ ಬರೋದಿಲ್ಲ. ನಾವು ಉದಾಹರಣೆ ನೋಡೋದಾದರೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗಬೇಕು. ಪರೀಕ್ಷೆ ಪ್ರಾರಂಭವಾಗೋದಕ್ಕೆ ಒಂದು ನಿಗದಿತ ಸಮಯ ಇರುತ್ತೆ. ಆ ಸಮಯದೊಳಗಡೆ ಪರೀಕ್ಷಾ ಕೊಠಡಿಗೆ ವಿದ್ಯಾರ್ಥಿ ಹಾಜರಾತಿ ಇರಬೇಕು. ಇಲ್ಲಿ ಸಮಯ ಪ್ರಜ್ಞೆ ಬಹಳ ಮುಖ್ಯ ಆಗುತ್ತೆ. ಹಾಗೆಯೇ ಪರೀಕ್ಷೆಯನ್ನು ಪೂರ್ಣಗೊಳಿಸಲು ಒಂದು ಸಮಯಾವಕಾಶ ಇರುತ್ತೆ. ಸಾಮಾನ್ಯವಾಗಿ 3 ಗಂಟೆಯ ಪರೀಕ್ಷೆ. ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಅಥವಾ ಎಷ್ಟು ವಿಸ್ತೃತವಾಗಿ ಉತ್ತರಗಳನ್ನು ಬರೀಬಹುದು ಅನ್ನೋದು ಎಷ್ಟು ಮುಖ್ಯನೋ, 3 ಗಂಟೆಯ ಕಾಲಾವಧಿಯಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಆ ಪ್ರಶ್ನೆಗಳ ಅಂಕಗಳ ಅನುಸಾರವಾಗಿ ಎಷ್ಟು ಸೂಕ್ತವಾಗಿ ಉತ್ತರವನ್ನು ಪ್ರಕಟಿಸಬಹುದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸಮಯ, ಕಾರ್ಯಕ್ಷಮತೆ ಎರಡೂ ಒಂದಕ್ಕೊಂದಕ್ಕೆ ಸಂಬಂಧ ಇರುವಂತಹ ವಿಚಾರ. ಹಾಗೆಯೇ ವೃತ್ತಿ ಜೀವನದಲ್ಲೂ ಅಷ್ಟೇ. ಸಂಸ್ಥೆಯಿಂದ ಯಾವುದಾದ್ರೂ ಕೆಲಸ ಅಥವಾ ಜವಾಬ್ದಾರಿ ಕೊಟ್ಟಾಗ ಅದಕ್ಕೆ ಕೂಡ ಒಂದು ಸಮಯದ ಚೌಕಟ್ಟಿರುತ್ತೆ. ನಮ್ಮ ಯೋಜನೆಗಳನ್ನು ಆ ಸಮಯದ ಚೌಕಟ್ಟಿನೊಳಗಡೆ ಮುಗಿಸಿದರೆ ಮಾತ್ರ ಅದು ಕಾರ್ಯಕ್ಷಮತೆ ಆಗುತ್ತೆ. ಇಲ್ಲ ಅಂದರೆ ಆ ಕೆಲಸಕ್ಕೆ ಅಥವಾ ಜವಾಬ್ದಾರಿಗೆ ಕಾರ್ಯಕ್ಷಮತೆ ಇರೋದಿಲ್ಲ. ಉದ್ದೇಶ ಹಾಗೆಯೇ ಸಮಯ ಪ್ರಜ್ಞೆ ಈ ಎರಡರ ಜೊತೆಗೆ ಬಹಳ ಮುಖ್ಯವಾಗಿರೋ ವಿಚಾರ ಸಂವೇದನಾಶೀಲ ನೈಪುಣ್ಯತೆ. ಸಂವೇದನಾಶೀಲ ನೈಪುಣ್ಯತೆ ಅಂದರೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ, ಮನಸ್ಥಿತಿಗೆ ಅನುಗುಣವಾಗಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು. ಒಬ್ಬ ವಿದ್ಯಾರ್ಥಿ ಅಥವಾ ಯಾವುದೇ ವ್ಯಕ್ತಿ ಒಂದು ಸಂಸ್ಥೆಯ ಅಂಗವಾಗಿ ಅಥವಾ ಒಂದು ಸಮಾಜದ ಭಾಗವಾಗಿ ಇರ್ತೀವಿ. ಒಂದು ಸಂಸ್ಥೆಯ ಅಥವಾ ಸಮಾಜದ ಭಾಗವಾಗಿ ಇದ್ದಾಗ ಅಲ್ಲಿನ ಪರಿಸ್ಥಿತಿಗಳು ಮತ್ತು ಅಲ್ಲಿರುವ ಜನರ ಮನಸ್ಥಿತಿಗಳು ಅದನ್ನು ಅರಿತು ಕೆಲಸ ಮಾಡಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಈಗ ನೈಪುಣ್ಯತೆ ಅಂದರೆ ಏನು? ನೈಪುಣ್ಯತೆ ಅಂದರೆ ಜ್ಞಾನ ಮತ್ತು ಅನುಭವದ ಮಿಶ್ರಣ. ಸಂವೇದನಾಶೀಲ ನೈಪುಣ್ಯತೆ ಅಂದರೆ ಒಂದು ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡುತ್ತಿರುವ ಜನರ ಮನಸ್ಥಿತಿಗೆ ಅನುಗುಣವಾಗಿ ಮಾಡಿಕೊಳ್ಳಬೇಕಾಗಿರುವಂತಹ ಬದಲಾವಣೆಗಳೇನಿದೆ ಅದು ಸಂವೇದನಾಶೀಲ ನೈಪುಣ್ಯತೆ. ಇಲ್ಲಿ ಬಹಳ ಮುಖ್ಯವಾಗಿರುವ ಒಂದು ವಿಚಾರ ಏನು ಅಂದರೆ, ನಾವು ಬದಲಾವಣೆ ಮಾಡಿಕೊಳ್ಳಬೇಕಾಗಿರುವಂತಹ ಸಂದರ್ಭದಲ್ಲಿ ಉದ್ದೇಶ ಮತ್ತು ಸಮಯ ಪ್ರಜ್ಞೆಯನ್ನು ಕೂಡ ಲೆಕ್ಕಕ್ಕೆ ತಗೊಂಡೇ ಮಾಡಬೇಕಾಗತ್ತೆ. ಉದ್ದೇಶ ಮತ್ತು ಸಮಯ ಪ್ರಜ್ಞೆಯನ್ನು ಬಿಟ್ಟು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನೈಪುಣ್ಯತೆಯಲ್ಲಿ ಕೆಲವಷ್ಟು ಬಗೆಯ ನೈಪುಣ್ಯತೆ ಇದೆ. ಒಂದು ವಿಷಯಾಧಾರಿತ ನೈಪುಣ್ಯತೆ, ಇನ್ನೊಂದು ತಾಂತ್ರಿಕ ನೈಪುಣ್ಯತೆ, ಹಾಗೆಯೇ ವ್ಯಾವಹಾರಿಕ ನೈಪುಣ್ಯತೆ. ವಿಷಯಾಧಾರಿತ ನೈಪುಣ್ಯತೆ ಅಂದರೆ ನಾವು ಸಬ್ಜೆಕ್ಟ್ ನಾಲೆಡ್ಜ್ ಅಂತ ಜನರಲ್ ಆಗಿ ಕರಿತೀವಿ. ಈ ವಿಷಯಾಧಾರಿತ ನೈಪುಣ್ಯತೆ ಅಂದರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಗಟ್ಟಿಯಾದ ನಿರ್ಧಾರ ಅಥವಾ ದೃಢವಾದ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದಕ್ಕೆ ಬಹಳಷ್ಟು ಜ್ಞಾನದ ಅವಶ್ಯಕತೆ ಇರುತ್ತದೆ. ತಾಂತ್ರಜ್ಞಾನಿಕ ನೈಪುಣ್ಯತೆ ಅಂದರೆ ಸಾಮಾನ್ಯವಾಗಿ ನಾವು ಟೆಕ್ನಿಕಲ್ ಸ್ಕಿಲ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಕೆಲಸವನ್ನು ಕಡಿಮೆ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಈ ತಾಂತ್ರಿಕ ನೈಪುಣ್ಯತೆ ಬೇಕಾಗುತ್ತೆ. ಯಾವುದಾದ್ರೂ ಸಾಫ್ಟ್ವೇರ್ ಬಳಕೆ ಮಾಡಿದಾಗ ಅಥವಾ AI ಟೂಲ್ ಬಳಕೆ ಮಾಡಿದಾಗ ಅದು ತಂತ್ರಜ್ಞಾನದಿಂದ ಕೂಡಿರುತ್ತದೆ. ಇದರ ಬಳಕೆ ಮಾಡಿದಾಗ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಬಹುದು. ಆಗ ಕಾರ್ಯಕ್ಷಮತೆ ಸಹಜವಾಗಿಯೇ ಹೆಚ್ಚಾಗುತ್ತದೆ. ಮೂರನೇದಾಗಿ ವ್ಯಾವಹಾರಿಕ ನೈಪುಣ್ಯತೆ. ವ್ಯಾವಹಾರಿಕ ನೈಪುಣ್ಯತೆ ಅಂದರೆ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂತ ಕರಿತೀವಿ. ನಾವು ಮಾಡಿರುವ ಕೆಲಸವನ್ನು ಬೇರೆಯವರಿಗೆ ಪ್ರಕಟಿಸುವುದು ಅಥವಾ ಬೇರೆಯವರಿಗೆ ಕಮ್ಯುನಿಕೇಟ್ ಮಾಡುವುದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಕೂಡ ಕಾರ್ಯಕ್ಷಮತೆ ಅವಶ್ಯಕತೆ ಇರುತ್ತೆ. ಉದ್ದೇಶ, ಸಮಯ ಪ್ರಜ್ಞೆ ಹಾಗೂ ನೈಪುಣ್ಯತೆ ಇದರ ಜೊತೆಗೆ ಮತ್ತೊಂದು ವಿಚಾರ ಬಹಳ ಮುಖ್ಯ, ಅದು ಸುಧಾರಣೆ. ಸುಧಾರಣೆ ಮತ್ತು ನಿರಂತರ ಸುಧಾರಣೆ ಈ ಎರಡೂ ವಿಚಾರಗಳಲ್ಲಿ ವ್ಯತ್ಯಾಸ ತಿಳ್ಕೊಳ್ಳೋದು ಬಹಳ ಮುಖ್ಯ. ಸುಧಾರಣೆ ಅಂದರೆ ಕ್ಷಮತೆಯನ್ನು ಹೆಚ್ಚಿಸುವುದು. ನಿರಂತರ ಸುಧಾರಣೆ ಅಂದರೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಯಾವುದೇ ಸಂದರ್ಭದಲ್ಲಿ ಇರುವ ಕ್ಷಮತೆಗಿಂತ ಕಡಿಮೆ ಆಗದೇ ಇರುವಂಥದ್ದು ನಿರಂತರ ಸುಧಾರಣೆ. ಈ ನಿರಂತರ ಸುಧಾರಣೆಯಿಂದ ನಾವು ಕ್ಷಮತೆಯನ್ನು ಅಥವಾ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಈ ನಿರಂತರ ಸುಧಾರಣೆ ಹೇಗೆ ಸಾಧ್ಯ ಅಂದರೆ ತಾಳ್ಮೆ, ಶ್ರದ್ಧೆ, ಶಿಸ್ತು ಈ ಮೂರು ಬಹಳ ಮುಖ್ಯ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸ ಅಥವಾ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ತಾಳ್ಮೆಯಿಂದ ಕೆಲಸ ಮಾಡುವುದು ಬಹಳ ಮುಖ್ಯ ಆಗುತ್ತೆ. ತಾಳ್ಮೆಯಿಂದ ಕ್ಷಮತೆ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಶ್ರದ್ಧೆ, ಒಂದು ಕೆಲಸದ ವಿಚಾರದಲ್ಲಿ ಅದಕ್ಕೆ ಬೇಕಾಗಿರುವ ಶ್ರದ್ಧೆ, ಆ ಕೆಲಸದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆ ಕೆಲಸದ ಉದ್ದೇಶ ಅರ್ಥ ಆದಾಗ, ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ಕ್ಷಮತೆ ಹೆಚ್ಚಾಗುತ್ತದೆ. ಹಾಗೆಯೇ ಶಿಸ್ತು, ಒಂದು ಕೆಲಸದ ಸಂಪೂರ್ಣತೆಗೆ ಶಿಸ್ತು ಬಹಳ ಮುಖ್ಯ. ಆ ಕೆಲಸದಿಂದ ಯಾರಿಗೆ ಪ್ರಯೋಜನ ಆಗಬೇಕು ಅಥವಾ ಯಾವ ಉದ್ದೇಶದ ಸಾರ್ಥಕತೆ ಆಗಬೇಕು ಅಂತ ಗೊತ್ತಿದ್ದಾಗ ಆ ಶಿಸ್ತಿನಿಂದ ಕೆಲಸ ಮಾಡಿದಾಗ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ.
ಸೊ ನಿರಂತರ ಸುಧಾರಣೆಯಿಂದ ಕಾರ್ಯಕ್ಷಮತೆ ಹೆಚ್ಚಿಸಬಹುದು. ನಾನು ಸಾರಾಂಶವಾಗಿ ಹೇಳೋದಾದರೆ, ಉದ್ದೇಶದ ಅರಿವಿದ್ದು ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಿ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ನೈಪುಣ್ಯತೆಯನ್ನು ಹೆಚ್ಚಿಸಿಕೊಂಡ್ರೆ ಸಹಜವಾಗಿಯೇ ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ಕ್ಷಮತೆ ಇರುತ್ತದೆ ಹಾಗೂ ಕಾರ್ಯಕ್ಷಮತೆಯನ್ನು ಸಾಧಿಸಬಹುದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ನಮಸ್ಕಾರ. ಇದುವರೆಗೂ ಸಂವೇದನಾಶೀಲ ನೈಪುಣ್ಯತೆಯಿಂದ ಕಾರ್ಯಕ್ಷಮತೆ ಸಾಧಿಸುವ ಮಾರ್ಗ ಈ ಕುರಿತು ಪಿಇಎಸ್ ಐಟಿಎಂನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ರಾಕೇಶ್ ಎಂಕೆ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8140553084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.